ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಶುಭೋದಯದ ನುಡಿ ಸ್ವಾರ್ಥಪರ ಚಿಂತನೆಗಳಿಂದ ನಮಗಾಗ್ತಕ್ಕಂತಹ ಲಾಭಗಳು. ಹಾಗಾದರೆ ನಾವು ಸ್ವಾರ್ಥವನ್ನು ಯಾಕೆ ಇಟ್ಕೋಬಾರ್ದು, ಸ್ವಾರ್ಥವನ್ನು ಇಟ್ಕೊಂಡಾಗ ನಮಗಾಗ್ತಕ್ಕಂತಹ ತೊಂದರೆಗಳೇನು, ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು ಅಂತಕ್ಕಂಥ ಒಂದೆರಡು ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾದ್ರೆ ಜೀವನದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಎಲ್ಲದಕ್ಕೂ ಸಹಿತ ಸ್ವಾರ್ಥವನ್ನು ಇಟ್ಕೊಂಡು, ಸ್ವಾರ್ಥದ ಪರ ಚಿಂತನೆಯನ್ನು ಇಟ್ಕೊಂಡು ಏನಾದರೂ ಕೆಲಸ ಕಾರ್ಯಗಳನ್ನು ಕೈಗೊಂಡಾಗ ಏನಾಗುತ್ತೆ ಅಂತಂದ್ರೆ ಅಂತಹ ಕೆಲಸ ಕಾರ್ಯಗಳು ಈಡೇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ನೋಡ್ರಿ, ಮಹಾನ್ ಏನಪ್ಪ ದಾನಿಗಳು ಅಂತ ಹೇಳ್ತೇವೆ. ಸೊ ಅಂತಹ ದಾನಿಗಳು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯಿಂದ ಏನು ಮಾಡ್ತಿರ್ತಾರೆ, ಅವರು ಇಲ್ಲಿ ದಾನವನ್ನು ಧರ್ಮವನ್ನು ಮಾಡಿರ್ತಾರೆ. ಸೊ ಅಂತಹ ದಾನ ಧರ್ಮ ಏನಾಗ್ತದೆ ಅಂತಂದ್ರೆ ಇಡೀ ಒಂದು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿತಕ್ಕಂಥದ್ದು. ಹೀಗೆ ಇಂತಹ ದಾನಿಗಳೇ ಸ್ವಾರ್ಥಪರ ಚಿಂತನೆಯನ್ನು ಇಟ್ಕೊಂಡು ಸ್ವಾರ್ಥವನ್ನು ಮೈಗೂಡಿಸ್ಕೊಂಡು ಸಾಧನೆ ಅಥವಾ ಏನು ದಾನವನ್ನು ಮಾಡಿದ್ದೇ ಆಗಿತ್ತು ಅಂತ ಹೇಳಿದ್ರೆ ಅವರು ಏನಪ್ಪ ಅಂದರೆ ಇತಿಹಾಸದ ಒಂದು ಪುಟದಲ್ಲಿ ಸೇರ್ತಾ ಇರಲಿಲ್ಲ. ಅದಕ್ಕಾಗಿ ಇವತ್ತಿನ ಒಂದು ದಿನಮಾನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ದಾನ ಧರ್ಮವನ್ನು ಮಾಡ್ತಿರ್ತಾರೆ, ಕೊಡೋದು ತೆಗೆದುಕೊಳ್ಳೋದು. ಇದೆಲ್ಲ ಏನಪ್ಪ ಅಂತಂದ್ರೆ ತೋರಿಕೆಗೆ ಮಾತ್ರ, ಅಂದರೆ ಸ್ವಾರ್ಥವನ್ನು ಇಟ್ಕೊಂಡು ಬೇರೆಯವರಿಂದ ಏನಾದರೂ ನಿರೀಕ್ಷೆಯನ್ನು ಇಟ್ಕೊಂಡು ತಾವೇನು ಮಾಡ್ತಿರ್ತಾರೆ ಅಂತಂದ್ರೆ ದಾನ ಧರ್ಮವನ್ನು ಮಾಡ್ತಿರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೇವಲ ಡಾಂಬಿಕ ದಾನ ಅಂದರೆ ಏನಪ್ಪ ಅಂದ್ರೆ ನೋಡುಗರಿಗೆ ಕಾಣ್ತಕ್ಕಂತಹ ದಾನವನ್ನು ಮಾಡ್ತಿರ್ತಾರೆ. ಸೊ ಆ ಒಂದು ದಾನದಿಂದ ಏನಾದರೂ ಎಕ್ಸ್ಪೆಕ್ಟನ್ನು ಮಾಡ್ಕೊಳ್ತಕ್ಕಂಥದ್ದು, ನಿರೀಕ್ಷೆಯನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ವಾತಾವರಣ ಏನಾಗುತ್ತೆ ಅಂದರೆ ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಇರ್ತಕ್ಕಂಥದ್ದು. ನಮ್ಮ ಸುತ್ತಮುತ್ತಲಿನ ಜನಗಳನ್ನು ನಾವು ನೋಡಿದಾಗ ಸಾಕಷ್ಟು ಜನರು ಈ ಒಂದು ರೀತಿಯಾಗಿ ಏನಪ್ಪ ಅಂದ್ರೆ ವರ್ತನೆಯನ್ನು ಮಾಡ್ತಿರ್ತಾರೆ. ಅಂದರೆ ತಮ್ಮ ಒಂದು ಸ್ವಾರ್ಥದಿಂದ ಬೇರೆಯವರ ಒಂದು ಜೀವನವನ್ನು ಸಹಿತ ಇಲ್ಲೇನು ಮಾಡ್ತಿರ್ತಾರೆ, ಕೊಲ್ಯಾಪ್ಸ್ ಮಾಡ್ತಕ್ಕಂಥ ಪರಿಸ್ಥಿತಿನೂ ಸಹಿತ ಕಂಡು ಬರ್ತೈತೆ. ಸೊ ಅದಕ್ಕಾಗಿ ಯಾವುದೇ ಕೆಲಸವನ್ನು ಮಾಡಲಿ, ನಾವು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಆ ಒಂದು ಕೆಲಸ ಕಾರ್ಯದಲ್ಲಿ ನಮ್ಮ ಸ್ವಾರ್ಥ ಅಂತಕ್ಕಂಥದ್ದು ನಾವು ಬಿಡಬೇಕು. ಅಂದಾಗ ಏನಾಗ್ತೈತಿ ಅಂತಂದ್ರೆ ಆ ಒಂದು ಕೆಲಸದ ಒಂದು ಪರಿಣಾಮ ಏನಾಗಿರ್ತೈತಿ, ಅದ್ಭುತ ಆಗಿರ್ತೈತಿ. ನೋಡ್ರಿ, ಒಬ್ಬ ಶಿಕ್ಷಕ ಏನು ಮಾಡ್ತಿರ್ತಾನಂತಂದ್ರೆ ಐ ಥಿಂಕ್ ಮೊನ್ನೆ ಓದಿರ್ತಕ್ಕಂಥದ್ದು ಅಥವಾ ಇಲ್ಲೋ ಯಾರೋ ಸ್ಟೇಟಸ್ಸಿಗೆ ಹಾಕಿರ್ತಕ್ಕಂಥದ್ದು, ತನ್ನ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಏನು ಮಾಡ್ತಾನೆ ಅವನು ಒಂದು 12 ಕಿಲೋಮೀಟರ್ ನೀರಿನಲ್ಲಿ ಏನು ಮಾಡ್ತಿರ್ತಾರೆ ಅಂತಂದ್ರೆ ಐ ಥಿಂಕ್ ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಅಂತ ಹೇಳಿ, ಆ ಒಂದು ನದಿಯಲ್ಲಿ ಈಜ್ಕೊಂಡು ಹೋಗಿ ಪ್ರತಿದಿನನೂ, ಒಂದೇ ದಿನ ಅಲ್ಲ ಪ್ರತಿದಿನನೂ ಈಜ್ಕೊಂಡು ಹೋಗಿ ಏನು ಮಾಡ್ತಿರ್ತಾರೆ ಅಂತಂದ್ರೆ ಪಾಠವನ್ನು ಮಾಡಿ ಮಕ್ಕಳಿಗೆ ವಾಪಸ್ ಮತ್ತೆ ಅದೇ ಒಂದು ನದಿಯಲ್ಲಿ ಈಜ್ಕೊಂಡು ಮನೆ ಸೇರ್ತಾರೆ. ಸೊ ನೋಡ್ರಿ, ಅವ್ರಿಗೇನಾಗಿದೆ ಅಂದ್ರೆ ಆ ಒಂದು ಆ ಗುರು ಮನಸ್ಸು ಮಾಡಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಏನು ಮಾಡ್ಬೋದಾಗಿತ್ತು, ಕೆಲಸವನ್ನು ಮಾಡಬೇಕಾಗಿತ್ತು. ಇಲ್ಲ ಡೈಲಿ ಹೋಗ್ಬೇಕಾದ್ರೆ ನಂಗೆ ಶೀತ ಆಗ್ತೈತಿ ಅಥವಾ ಒಂದೊಂದು ದಿನ ಪ್ರವಾಹ ಬರ್ಬೋದು, ನಾ ಹೋಗ್ತಿರೋ ಟೈಮಲ್ಲಿ ಮಧ್ಯೆ ಹೋದಾಗ ಪ್ರವಾಹ ಬಂದು ಕೊಚ್ಕೊಂಡು ಹೋಗ್ಬೋದು, ನನ್ನ ಒಂದು ಫ್ಯಾಮಿಲಿ ಏನಾಗ್ತತಿ ಇಲ್ಲೇ ಅತಂತ್ರ ಆಗ್ತತಿ. ಇಂಥ ಒಂದು ಹಲವಾರು ನಿಸ್ವಾರ್ಥ ಸೇವೆ, ಸ್ವಾರ್ಥವನ್ನು ಅವರು ತಲೆ ಒಳಗೆ ಇಟ್ಕೊಂಡಿದ್ದೇ ಆಗಿತ್ತು ಅಂತಂದ್ರೆ ಇವತ್ತು ಮಕ್ಕಳಿಗೆ ಹೋಗಿ ಪಾಠ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿಗೆ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇವರು ಧೈರ್ಯವನ್ನು ಮಾಡಿ, ನೋಡಿ ಧೈರ್ಯಕ್ಕೆ ನಮ್ಮ ಏನೇನಪ್ಪ ಅಂದ್ರೆ ನಿಸ್ವಾರ್ಥ ಸೇವೆ, ನಾನೇನೋ ಸೇವೆ ಕೊಡಬೇಕಲ್ಲಿ, ಆ ಒಂದು ಸೇವೆಯಿಂದ ಏನನ್ನೂ ನಿರೀಕ್ಷಿಸೋದಿಲ್ಲ. ನೋಡ್ರಿ, ಅವ್ರು ಹೋಗ್ತಿರ್ತಕ್ಕಂಥ ಒಂದು ಪೊಸಿಷನನ್ನು ನೋಡಿಬಿಟ್ರೆ ನಿಜವಾಗ್ಲೂ ಎಷ್ಟು ಅಯ್ಯೋ ಪಾಪ ಅನಿಸ್ತೈತಿ ಅಂತ ಹೇಳಿದ್ರೆ, ತಮ್ಮ 2 ಪಾದರಕ್ಷೆಗಳನ್ನು ಒಂದು ಹಗ್ಗದಲ್ಲಿ ಗಂಟು ಹಾಕ್ಕೊಂಡು ಚೀಲದಲ್ಲಿ ತಮ್ಮ ಬಟ್ಟೆಗಳನ್ನು ಏನಪ್ಪ ಅಂದ್ರೆ ತೆಗೆದು ಹಾಕ್ಕೊಂಡು ಕೈಯಲ್ಲಿ ಒಂದು ಕೈಯಲ್ಲಿ ಪಾದರಕ್ಷೆಗಳನ್ನು ಚೀಲವನ್ನು ಹಿಡ್ಕೊಂಡು, ಒಂದು ಕೈಯಲ್ಲಿ ಚೀಲವನ್ನು ಒಂದು ಕೈಯಲ್ಲಿ ಪಾದರಕ್ಷೆಯನ್ನು ಹಿಡ್ಕೊಂಡು ಅವ್ರೇನು ಮಾಡ್ತಾರಂತಂದ್ರೆ ಆ ಒಂದು ನದಿಯನ್ನು ಪ್ರತಿದಿನವೂ ಸಹಿತ ದಾಟ್ತಾ ಇದ್ದಾರೆ, ಇವತ್ತಿನವರೆಗೂ ಸಹಿತ ದಾಟ್ತಾ ಇದ್ದಾರೆ. ಸೊ ಅಂತಹ ಒಂದು ನಿಸ್ವಾರ್ಥ ಸೇವೆ ನಿಜವಾಗ್ಲೂ ನಾವು ಎಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದ್ರೇನು ಮಾಡ್ತೀವಿ ಹೇಳ್ರಿ, ಒಂದಿನ ಹೋಗ್ಬೋದು, ಯಾಕಂದ್ರೆ ವ್ಯೂಸಿಗೂ ಅಥವಾ ವೈರಲ್ಲಿಗೂ ಹೋಗ್ಬೋದು. ಬಟ್ ಪ್ರತಿದಿನ ನಾವು ಹೋಗಂತಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಏನೋ ಒಂದು ವಿಷಯವನ್ನು ಏನಪ್ಪ ಅಂತಂದ್ರೆ ಸಾಕಷ್ಟು ವೈರಲ್ ಆಗಲಿ ಅಂತ ಹೇಳಿ ಮಾಡ್ತಾ ಇರ್ತೀವಿ. ಸೊ ನನ್ನನ್ನು ಗುರುತಿಸ್ಬೇಕು, ಜನ ನನ್ನನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡ್ತಾ ಇರ್ತೀವಿ. ಬಟ್ ಅಲ್ಲಿ ನಿಸ್ವಾರ್ಥ ಸೇವೆ, ನೋಡ್ರಿ, ನಿಸ್ವಾರ್ಥ ಸೇವೆ ಅಂದ್ರೆ ಅದು ಯಾವುದೇ ಒಂದು ಏನಪ್ಪ ಅಂತಂದ್ರೆ ಸ್ವಾರ್ಥ ಪರ ಇರೋದಿಲ್ಲ, ಚಿಂತನೆ ಇರೋದಿಲ್ಲ, ಸ್ವಾರ್ಥ ಇರೋದಿಲ್ಲ. ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು, ಬಡವರಿಗೆ ದಾನವನ್ನು ಮಾಡ್ತಕ್ಕಂಥದ್ದು. ನೋಡ್ರಿ, ಅವರಿಂದ ಏನೋ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಮ್ಮ ಆತ್ಮೀಯರು, ನಮ್ಮ ನೆರೆಹೊರೆಯವರಿಗೆ ನಾವು ಸಹಿತ ನಿಸ್ವಾರ್ಥ ಸೇವೆಯಿಂದ ಇಲ್ಲಿ ಸಹಕಾರವನ್ನು ನೀಡಿದ್ದೇ ಆಗಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಸಹಕಾರ
ಸಹಾಯ ಹಸ್ತ ಅಂತಕ್ಕಂಥದ್ದು ವಾಪಸ್ ನಮ್ಗೆ ಒಂದಿಲ್ಲ ಒಂದು ದಿನ ನಮ್ಮ ಹತ್ರ ಬಂದೇ ಬರ್ತೈತಿ. ಅದಕ್ಕಾಗಿ ಮಹಾನ್ ಋಷಿಗಳು ಏನು ಹೇಳ್ತಿರ್ತಾರಂದ್ರೆ, ನಿನಗಾಗಿ ನೀನೇನು ಮಾಡ್ತೀಯಲ್ಲ ಅಥವಾ ನೀನು ಬೇರೆಯವ್ರಿಗೆ ಏನು ಮಾಡ್ತೀಯಲ್ಲ ಅದೆಲ್ಲ ನಿನಗಾಗಿ ಮಾಡ್ಕೊಂಡಂಗೆ. ಅಂದ್ರೆ ನಾ ಬೇರೆಯವ್ರಿಗೆ ಮನಸ್ಸನ್ನು ನೋಯಿಸೋದಾಗಲಿ, ಬೇರೆಯವ್ರಿಗೆ ಖುಷಿಯನ್ನು ಕೊಡೋದಾಗಲಿ, ಬೇರೆಯವ್ರನ್ನ ಸಂತೋಷಪಡಿಸೋದಾಗಲಿ ಏನು ಮಾಡ್ತೇನೆಲ್ಲ ಅದೆಲ್ಲ ನಿನಗಾಗೆ ಮಾಡ್ಕೊಂಡಂಗೆ. ಅಂದ್ರೆ ನಾಳೆದು ರಿಟರ್ನ್ ಬಂದೇ ಬರ್ತೈತಿ. ಅದಕ್ಕಾಗಿ ಆದಷ್ಟು ಏನು ಮಾಡಿರಿ, ಸ್ವಾರ್ಥಪರ ಚಿಂತನೆಯಿಂದ ಎಲ್ಲರೂ ಏನು ಮಾಡಿರಿ, ಎಲ್ಲ ಮನಸ್ಸನ್ನು ಗೆಲ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.